ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಪದವಿ ಹಂತದ ವಿದ್ಯಾರ್ಥಿಗಳಿಗೆ LMS ಎಂಬಂತಹ ಒಂದು ವಿಶೇಷವಾದಂಥ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದು, ಇದರ ಭಾಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯದ ದ್ವಿತೀಯ BComನ 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಸಾರಾ ಅಬೂಬ್ಕರ್ ಅವರು ರಚಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ ಪಾತ್ರಗಳ ಒಂದು ವಿಮರ್ಶೆಯನ್ನು ನಾವು ಈ ದಿನ ನೋಡ್ತಾ ಹೋಗೋಣ. ಇವತ್ತಿನ 53ನೇ ಸೆಷನ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಕಾದಂಬರಿಯ ಪಾತ್ರಗಳ ವಿಮರ್ಶೆಯನ್ನು ಮುಂದೆ ನೋಡ್ತಾ ಹೋಗೋಣ. ಈಗಾಗಲೇ 52ರ ಸೆಷನ್ನಲ್ಲಿ ಪಾತ್ರಗಳ ವಿಮರ್ಶೆ, ಬಹಳ ಪ್ರಮುಖವಾದಂತಹ ಪಾತ್ರಗಳ ವಿಮರ್ಶೆಯನ್ನು ಈಗಾಗಲೇ ನೋಡಿದ್ದೇವೆ. ಅದರಲ್ಲಿ ಮೊಹಮ್ಮದ್ ಖಾನ್, ಫಾತಿಮಾ, ನಾದಿರಾ, ಜಮೀಲಾ, ರಶೀದ್ ಹಾಗೂ ಆಮೀನಮ್ಮನ ಪಾತ್ರಗಳ ಒಂದು ವಿಶ್ಲೇಷಣೆಯನ್ನು ಈ ಹಿಂದಿನ ಒಂದು ಸೆಷನ್ನಲ್ಲಿ ನೋಡಿದ್ದಾಯಿತು. ಈಗ ಮುಂದುವರೆದಂತೆ ಈ ಕಾದಂಬರಿಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳೊಂದಿಗೆ ಜೊತೆಯಾಗುವಂತಹ, ಅಲ್ಲಲ್ಲೇ ಪ್ರಮುಖ ನದಿಗೆ ಉಪನದಿಗಳಾಗಿ ಸೇರುವಂತಹ ರೀತಿಯಲ್ಲಿ ಹಲವಾರು ಪಾತ್ರಗಳು ಈ ಕಾದಂಬರಿಯಲ್ಲಿ ಬರ್ತಾ ಹೋಗ್ತವೆ ಅಂತ. ಅದರಲ್ಲಿ ಪ್ರಮುಖವಾದದ್ದು ಪಾರು ಅಂತಂತೇಳಿ. ಪಾರು ಈಕೆ ಮೀನು ಮಾರುವಂತಹ ಕಾವಳ್ಳಿಯ ಶ್ರಮಿಕ ವರ್ಗದ ಹೆಣ್ಣು. ನಾದಿರಾ ಮತ್ತು ರಶೀದರ ನಡುವಿನ ಒಲವಿನ ಪತ್ರ ವ್ಯವಹಾರಕ್ಕೆ ಸಾಕ್ಷಿಯಾಗಿದ್ದವಳು. ಇವರ ಕುಟುಂಬದ ಶ್ರೇಯೋಭಿಲಾಷೆಯಾಗಿದ್ದವಳು ಈಕೆ. ನಾದಿರಳನ್ನು ಅವಳ ತಂದೆಯ ಮನೆಯಿಂದ ಗಂಡನ ಮನೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದರೂ ಯಶಸ್ವಿಯಾಗಲಿಲ್ಲ. ಮಗುವಿನಿಂದ ದೂರವಿದ್ದ ನಾದಿರಳಿಗೆ ಅವನ ಮುದ್ದು ಬಾಲಲೀಲೆಗಳನ್ನು ಮತ್ತು ಗಂಡನ ಕೌಟುಂಬಿಕ ವಿಚಾರಗಳನ್ನು ಮುಟ್ಟಿಸ್ತಾ ಇದ್ದಳು. ಹಾಗೆಯೇ ಕೊನೆಗೆ ನಾದಿರಳ ಒಂದು ಸತ್ಯ ಸಂಗತಿಯನ್ನು, ಅಂದರೆ ನಾದಿರಳು ರಶೀದ್ನೊಂದಿಗೆ ನನಗೆ ತಲಾಕ್ ಕೊಡಿಸಿ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಖಾನ್ಗೆ ಹೇಳಿ ರಶೀದ್ನಿಂದ ತಲಾಕನ್ನು ಪಡೆದುಕೊಂಡಳು ಎಂಬ ಕೆಟ್ಟ ಅಭಿಪ್ರಾಯ ನಾದಿರಳ ಮೇಲಿತ್ತು. ಅದನ್ನು ಮೀನು ಮಾರಲು ಬಂದಂಥ ಸಂದರ್ಭದಲ್ಲಿ ಹೇಳಿದಾಗ ಪಾರುವಿಗೆ ನಾದಿರ ಸತ್ಯ ಸಂಗತಿಯನ್ನು ಹೇಳಿ ಕಳಿಸ್ತಾಳೆ. ಹಾಗಾಗಿ ಪಾರು ಈ ನಾದಿರಳ ಒಂದು ವಸ್ತುನಿಷ್ಠವಾದಂಥ ವಿಚಾರವನ್ನು ಆ ಕಾವಳ್ಳಿಯ ಕುಟುಂಬಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಪಾರು ನಿಜಕ್ಕೂ ಕೂಡ ಇದೊಂದು ಎರಡೂ ಸಂಸಾರಗಳ ನಡುವೆ ಇದ್ದಂತಹ ಬಿರುಕನ್ನು, ಕಂದರವನ್ನು ಮುಚ್ಚುವಂಥ ಪ್ರಯತ್ನ ಮಾಡಿದಂಥ ಒಂದು ಪಾತ್ರವೆಂದು ನಾವು ಹೇಳಬಹುದು. ಮತ್ತೊಂದು ಪಾತ್ರದ ಒಂದು ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಇಲ್ಲೊಂದು ಈ ಕಾದಂಬರಿಯಲ್ಲಿ ಬರುವಂಥ ಒಂದು ಉಪಪಾತ್ರ ಮುನೀರಾಳ ಒಂದು ಪಾತ್ರ. ಜಮೀಲಾಳ ಗಂಡನ ತಂಗಿ ಮತ್ತು ನಾದಿನಿ ಕೂಡ. ಈಕೆಯ ಗಂಡನ ಮನೆಯವರು ಚಿನ್ನದ ಕೈಬಳೆ ಕೊಡದಿದ್ದರೆ ತಲಾಕ್ ಕೊಡುವೆವೆಂದು ಎದುರಿಸಿದಾಗ ಜಮೀಲಾಳ ಅತ್ತೆ ಜಮೀಲಾಳನ್ನು ಬೆದರಿಸಿ ಇವಳ ಕೈಬಳೆಯನ್ನು ಆಕೆಗೆ ಕೊಡಿಸಿ ಅವಳ ಬಾಳನ್ನು ತಲಾಕ್ನಿಂದ ಮುಕ್ತಗೊಳಿಸಲಾಯಿತು ಅಂತಂತೇಳಿ. ಹಾಗಾಗಿ ಜಮೀಲಾಳ ನಾದಿನಿಯಾದಂಥ ಮುನಿರಳ ಪಾತ್ರ ಇಲ್ಲೊಂದು ನಾಟಕೀಯ ಒಂದು ರೀತಿಯಲ್ಲಿ ನಮಗೆ ಕಾಣಸಿಗುತ್ತೆ ಅಂತಂತೇಳಿ. ಮತ್ತೊಂದು ನಿಮಗೆ ಪಾತ್ರದ ಪರಿಚಯವನ್ನು ಮಾಡಿಕೊಡೋದಾದರೆ ಜಬ್ಬರ್. ಇದೊಂದು ಉಪಪಾತ್ರವಾದರೂ ಕೂಡ ಒಂದು ಕಾದಂಬರಿಯ ತಿರುವಿಗೆ ಪ್ರಮುಖ ಕಾರಣವಾದಂಥ ಒಂದು ಪಾತ್ರ ಇದೆ. ಈತ ಬಾಳೆ ತೋಟದ ಜಬ್ಬರ್ ಎಂದೇ ಪ್ರಖ್ಯಾತಿ ಈ ಕಾದಂಬರಿಯಲ್ಲಿ. ಖಾನ್ನ ಅಪರೂಪದ ಗೆಳೆಯ. ಈತನೇ ನಾದಿರಳಿಗೆ ತಲಾಕ್ ಕೊಡಿಸಿ
ಹೊಸಮನೆ ಸಲೀಂನೊಂದಿಗೆ ಮರುಮದುವೆ ಮಾಡೆಂದು ಖಾನ್ಗೆ ಸಲಹೆ ಕೊಟ್ಟರು. ಹೊಸಮನೆ ಸಲೀಂನ ಕೌಟುಂಬಿಕ ವಿಚಾರವನ್ನು ಖಾನ್ನೊಂದಿಗೆ ಹಂಚಿಕೊಳ್ತಾನೆ. ನಿಮ್ಮ ಬಳಿಕ ನಾದಿರಳಿಗೆ ದಿಕ್ಕಾಗುವವರು ಯಾರು ಎಂದು ಪ್ರಶ್ನಿಸುವ ಮುಖಾಂತರ ನಾದಿರಳ ಒಂದು ಬಾಳಿಗೆ, ಅವಳಿಗೆ ಒಂದು ಭದ್ರವಾದಂತಹ ಮತ್ತು ಆ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತ ಹೇಳಿಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡಿದರಲ್ಲಿ ಜಬ್ಬರ್ನ ಪಾತ್ರವು ಕೂಡ ಪ್ರಮುಖವಾಗಿ ಕಾಣಸಿಗುತ್ತೆ ಈ ಕಾದಂಬರಿಯಲ್ಲಿ. ಮತ್ತೊಂದು ಪಾತ್ರದ ಒಂದು ಪರಿಚಯವನ್ನು ಮಾಡ್ಕೊಳ್ಳೋದಾದರೆ ಸಲೀಂನ ಪಾತ್ರ. ಸಲೀಂ ಯಾರು ಅಂತ ಈಗಾಗಲೇ ಸಾಕಷ್ಟು ಗೊತ್ತಿರುವಂಥದ್ದು. ಕಿಳಿಯೂರಿನ ಆಗರ್ಭ ಶ್ರೀಮಂತ ಅಂತ ಅನ್ಬೋದು, ಶ್ರೀಮಂತ ವ್ಯಕ್ತಿ ಅಂತ ಕೂಡ ನಾವು ಈ ಥರನ ಕರೀಬೋದು. ಜಮೀಲಾಳ ಮದುವೆ ಸಂದರ್ಭದಲ್ಲಿ ಖಾನ್ನ ತೆಂಗಿನ ತೋಟವನ್ನು ಕೊಂಡುಕೊಂಡವನು ಇವನೇ. ಮತ್ತು ಇವನ ಒಂದು ವೈಯಕ್ತಿಕ ಒಂದು ವಿಚಾರಕ್ಕೆ ಬಂದರೆ, ಅಂದರೆ ಖಾಸಗಿ ವಿಚಾರಕ್ಕೆ ಬಂದರೆ, ಬೊಂಬಾಯಿ ನಗರದಲ್ಲಿ ದೊಡ್ಡದಾದಂಥ ಹೋಟೆಲನ್ನು ಹೊಂದಿದ್ದ ಇವನು. ಅಲ್ಲದೆ ನಾದಿರಳನ್ನು ಮರುಮದುವೆಯಾಗಲು ಆಸೆಪಟ್ಟು ಅವಳಿಗೆ ಅನೇಕ ಉಡುಗೊರೆಗಳನ್ನು ಕೊಡಲು ಮುಂದಾಗಿ ಅವಳಿಂದ ತಿರಸ್ಕಾರಕ್ಕೆ ಒಳಗಾದವನು ಈತ. ಇವನಿಗೆ ವಯಸ್ಸಿಗೆ ಬಂದ ಮಕ್ಕಳಿದ್ದರೂ ನಾದಿರಳ ಮೇಲೆ ಅತಿ ವ್ಯಾಮೋಹಿತನಾಗ್ತಾನೆ. ಆದರೆ ಇವನ ಎಲ್ಲ ಶ್ರೀಮಂತಿಕೆಯನ್ನು ನಾದಿರಳು ತಿರಸ್ಕರಿಸಿದ್ದು ಉಂಟು ಅಂತಂತೆ. ಆದರೆ ಇವನೊಂದಿಗೆ ವಿವಾಹ ಮಾಡಲು ಖಾನ್ಗೆ ಆಸೆ ಇತ್ತು, ಅದು ಕೈಗೂಡಲಿಲ್ಲ ಅಂತಂತೇಳಿ. ಹಾಗಾಗಿ ಇಲ್ಲೊಂದು ಈ ಸಲೀಂನ ಪಾತ್ರ ಉಪಪಾತ್ರವಾಗಿ ಕಂಡುಬಂದರೂ ಕಾದಂಬರಿಯ ತಿರುವಿಗೆ ಪ್ರಮುಖವಾದಂತಹ ಒಂದು ಕಾರಣವಾದಂಥ ಒಂದು ಪಾತ್ರ ಎಂದೇ ನಾವು ಬಿಂಬಿಸಬಹುದು. ಮತ್ತೊಂದು ನಿಮಗೆ ಪಾತ್ರ ಪರಿಚಯ ಮಾಡಿಕೊಡೋದಾದರೆ ಜುಲೇಖಳ ಒಂದು ಪಾತ್ರ. ಈ ಜುಲೇಖಳ ಪಾತ್ರ ಇದು ಹೊಸದಾಗಿ, ಅಂದರೆ ಅಲ್ಲಿ ಉದಾಹರಣೆಯ ರೂಪದಲ್ಲಿ ಬರುವಂಥ ಒಂದು ಪಾತ್ರ. ಒಂದು ಕಾಲ್ಪನಿಕ ಪಾತ್ರವಾಗಿಯೂ ಕೂಡ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಖಾನ್ನ ಕುಟುಂಬ ಒಂದು ದಿನದ ಮದುವೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸುವಾಗ ಫಾತಿಮಾ ಚಿಕ್ಕವಳಿರುವಾಗ ತಾನು ಕೇಳಿದ ಈ ಕಥೆಯ ಘಟನೆಯನ್ನು ನಾದಿರಾ ಜಮೀಲರಿಗೆ ವಿವರಿಸ್ತಾಳೆ. ಅದರಂತೆ ಜುಲೇಖಾ ಎಂಬ ಹೆಂಗಸಿಗೆ ಮದುವೆಯಾಗಿ 3 ಮಕ್ಕಳಿದ್ರು. ಗಂಡನು ಯಾರದೋ ಮಾತು ಕೇಳಿ ಈಕೆಗೆ ತಲಾಖ್ ಕೊಟ್ಟುಬಿಟ್ಟ. ಆಮೇಲೆ ಗಂಡನಿಗೆ ತಪ್ಪಿನ ಅರಿವಾಗಿ ಮತ್ತೆ ಒಂದಾಗಲು ಪ್ರಯತ್ನಿಸಿದ. ಆದರೆ ಒಂದು ದಿನದ ಮಟ್ಟಿಗೆ ಒಬ್ಬನನ್ನು ಮದುವೆಯಾಗಿ ಆತನಿಗೆ ತಲಾಖ್ ಕೊಟ್ಟು ತರುವಾಯ ಮದುವೆಯಾಗಬೇಕೆಂದಾಗ ಅದರಂತೆ ಮದುವೆಯಾಗಿ ಅವರನ್ನು ಪ್ರಸ್ತುತ ಕೋಣೆಗೆ ಬಿಡಲಾಗುತ್ತೆ. ಆದರೆ ಬೆಳಗಾಗಿ ಎದ್ದು ನೋಡುವಷ್ಟರಲ್ಲಿ ಅವನೊಂದಿಗೆ ಅವಳು ಓಡಿ ಹೋಗಿ ಬೇರೆ ಜೀವನ ಕಟ್ಟಿಕೊಂಡಿರುವಂಥ ಸಂಗತಿ ಅಲ್ಲಿ ಕಂಡುಬರುತ್ತೆ. ಹೀಗೆ ನಿಕಾಹ್ ಅಥವಾ ಮದುವೆ ಮಾಡಿಕೊಂಡ ಆತ ತಲಾಖ್ ನೀಡದಿದ್ದರೆ ಏನೂ ಮಾಡುವಂತಿಲ್ಲ ಎನ್ನುವಂತಹ ಒಂದು ವಿಚಾರ ವಿಮರ್ಶೆಗೆ ಈ ಒಂದು ಜುಲೇಖಾ ಒಂದು ಪಾತ್ರ ಅಲ್ಲಿ ಉದಾಹರಣೆಯಾಗಿ ನಮಗೆ ಕಾದಂಬರಿಯಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಆನಂತರ ಮೊದಲ ಗಂಡ ಬಾಲ ಹೋದ ನರಿಯಂತೆ ಬಾಯಿ ಮುಚ್ಚಿಕೊಂಡು ಮಕ್ಕಳನ್ನೆತ್ತಿಕೊಂಡು ಹೋದ. ಇದೊಂದು ಹಾಸ್ಯವಾಗಿ ಕಂಡರೂ ತಲಾಖ್ನಿಂದ ವಿಚಿತ್ರ ಸಮಸ್ಯೆಯಾಗಿ ದಂಪತಿಗಳನ್ನು ಕಾಡಿರುವುದು ಉಂಟು ಎನ್ನುವುದು ಈ ಪಾತ್ರದ ಮುಖ್ಯನ ಒಂದು ಸಂದೇಶ. ಈ ಥರದ ಒಂದು ಜುಲೇಖಳ ಒಂದು ಪಾತ್ರ ಒಂದು ಕಾಲ್ಪನಿಕ ಪಾತ್ರವಾಗಿ ಕಂಡುಬರುತ್ತೆ. ಹಾಗಾಗಿ ತಲಾಖ್ನ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ದಂಪತಿಗಳಿಗೆ ಕಾಡುವಂತಹ ಒಂದು ಪ್ರಶ್ನೆ ಏರ್ಪಡುವಂಥ ಸಂದರ್ಭದಲ್ಲಿ ಈ ಜುಲೇಖಳ ಪಾತ್ರ ಪ್ರಮುಖ ಉದಾಹರಣೆಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೊಂದು ಈ ಕಾದಂಬರಿಯನ್ನು ಅಂತಿಮ ಒಂದು ಘಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಒಂದು ಪಾತ್ರ ಅಂತಂತಂದರೆ ಖಾದರ್ನ ಪಾತ್ರ. ತುಂಬ ಒಳ್ಳೆಯ ಸ್ನೇಹಿತ, ಖಾನ್ನ ಆತ್ಮೀಯ ಸ್ನೇಹಿತ ಅಂತ ಕೂಡ ಕರೀಬೋದು. ಖಾನನ ಆದೇಶಗಳನ್ನು ಆಗಾಗ್ಗೆ ಈತ ಶಿರಸಾವಹಿಸಿ ಪಾಲಿಸುತ್ತಿದ್ದ. ಅವನ ಆದೇಶದ ಮೇರೆಗೆ ನಾದಿರಾ ರಶೀದರ ಮರುಮದುವೆಯ ಪ್ರಸಂಗದಲ್ಲಿ
ಮಸೀದಿಗೆ ಹೋಗಿ ತಲಾಕ್ ನಂತರದ ಮದುವೆ ಸಂಬಂಧದ ಸಾಧಕ ಬಾಧಕಗಳ ಬಗ್ಗೆ ತಿಳಿದುಕೊಂಡು ಬಂದು ರೋಗಗ್ರಸ್ತ ಖಾನ್ಗೆ ಸಹಾಯ ಮಾಡಿದವನು. ಅಲ್ಲದೆ ರಶೀದ್ನನ್ನು ಭೇಟಿಯಾಗಿ ಪುನರ್ವಿವಾಹದ ಪ್ರಸ್ತಾಪ ಮಾಡಿದವನು ಈತನೇ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಪಾತ್ರ ಎರಡು ಬೇರೆಯಾದಂಥ ಕುಟುಂಬಗಳನ್ನು ಒಂದು ಮಾಡಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕುವಂಥ ಒಂದು ಪಾತ್ರವಾಗಿ ನಮಗೆ ಈ ಕಾದಂಬರಿಯಲ್ಲಿ ಸಿಗುತ್ತೆ ಅಂತ ಹೇಳ್ತು. ಅದಕ್ಕೋಸ್ಕರ ಏನೆಲ್ಲೋ ತ್ಯಾಗ ಮಾಡಬೇಕು ಅದನ್ನೆಲ್ಲ ಒಂದು ರೀತಿಯಲ್ಲಿ ತ್ಯಾಗ ಮಾಡ್ತಾನೆ. ಆ ಒಂದು ದಿನದ ರಾತ್ರಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಉಸ್ತುವಾರಿಯನ್ನು ಈ ಕಾದರೆ ವಹಿಸ್ಕೊಳ್ತಾನೆ. ಅದಕ್ಕೋಸ್ಕರ ಪುನರ್ವಿವಾಹದ ಮದುವೆಗೆ ಶೇಖಾಲಿ ಎಂಬ ವರನನ್ನು ಕೂಡ ಈತನೇ ನಿಶ್ಚಯಿಸಿಕೊಂಡು ಬರುವುದು. ಆದರೆ ಇವನ ಶ್ರಮ ಕೊನೆಗೆ ಸಾರ್ಥಕವಾಗದೆ ಹೋಯಿತು ಅಂತಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು ಬಾಯಿಗೆ ಬಂದಿದ್ದು ಕೈಯಿಗೆ ಬಂದಿದ್ದು ಬಾಯಿಗೆ ಬರ್ದಂಗಾಯಿತು ಅಂತ ಹೇಳ್ಬಿಟ್ಟು ಅಂತಲ್ಲ, ಕೈಯಿಗೆ ಬಂದಿದ್ದು ಬಾಯಿಗೆ ಬರ್ದಂಗಾಯಿತು. ಅಂದರೆ ಕಾದರ್ ಎಷ್ಟು ಪ್ರಯತ್ನ ಪಟ್ಟರು ನಾದಿರಳ ಒಂದು ಜೀವನವನ್ನು ಸರಿಪಡಿಸಲಿಕ್ಕೆ ಆಗಲಿಲ್ಲ. ಒಟ್ಟಾರೆಯಾಗಿ ಈ ಕಾದಂಬರಿಯಲ್ಲಿ ಹೆಚ್ಚು ಖಾನ್ನ ಕುಟುಂಬಕ್ಕೆ ಸಹಾಯ ಮಾಡಿದಂಥ ಮತ್ತು ಶ್ರಮವಹಿಸಿದ ಒಂದು ಪಾತ್ರ ಅಂದರೆ ಕಾದರ್ನ ಪಾತ್ರ. ಲಾಸ್ಟಿಗೆ ಇನ್ನೊಂದು ಪಾತ್ರ, ಕೊನೆಯ ಒಂದು ಪಾತ್ರ, ಕಾದಂಬರಿಯ ಅಂತಿಮ ಒಂದು ಭಾಗದಲ್ಲಿ ಕಂಡುಬರುವಂಥ ಒಂದು ಪಾತ್ರ ಶೇಖಾಲಿ ಪಾತ್ರ. ಈತ ಬಾಗೋಡು ಗ್ರಾಮದವನು. ಇವನು ತೆಂಗಿನ ಮರ ಹತ್ತಿ ಕಾಯಿ ಕೀಳುವಂಥ ಒಂದು ಕಸುಬನ್ನು ಹೊಂದಿದ್ದ. ಜೀವನೋಪಾಯಕ್ಕೆ ಆ ಕಸುಬನ್ನು ಅವನು ಪ್ರಮುಖ ಆಧಾರವಾಗಿ ಇಟ್ಕೊಂಡಿದ್ದ ಅಂತ. ಅಂದರೆ ಕಾಯಿ ಕೀಳುವಂಥ ಕಸುಬನ್ನು ಹೊಂದಿ ಜೀವನೋಪಾಯ ಮಾಡ್ತಿದ್ದವನು ಅಂತ. ಜೊತೆಗೆ ಈತನನ್ನು ನಾದಿರಳೊಂದಿಗಿನ ಒಂದು ದಿನದ ಮದುವೆಗೆ ಕಾದರ್ನಿಂದ ವರನಾಗಿ ನೇಮಕ ಹೊಂದಿದವನು. ಇವನನ್ನು ಇದೇ ಕೆಲಸಕ್ಕೆ ಸುತ್ತಲಿನ ಗ್ರಾಮದ ಜನ ಈತನನ್ನು ಬಳಸಿಕೊಳ್ತಾ ಇದ್ರು. ಇವನ ರೂಪ ಅವಗುಣಗಳನ್ನು ನೋಡಿ ನಾದಿರ ಈತನೊಂದಿಗೆ ಒಂದು ರಾತ್ರಿಯ ವಿವಾಹಕ್ಕೆ ಸಂಬಂಧಿಸಿದಂತೆ ದೇಹ ಹಂಚಿಕೊಳ್ಳಲು ಇಷ್ಟಪಡದೆ ಮಸೀದಿಯ ಕೊಳಕ್ಕೆ ಬಿದ್ದು ಸಾವನ್ನಪ್ಪುತ್ತಾಳೆ. ಈ ಶೇಖಾಲಿ ಪಾತ್ರ ಒಂದು ಕೊನೆಗೆ ದುರಂತ ಕಾಣಿಸುವ ಒಂದು ಪಾತ್ರವಾಗಿ ಕಂಡರೂ ಪಾಪ ಈತನದ್ದು ಯಾವುದೇ ತಪ್ಪಿಲ್ಲವೆಂದು ಓದುಗರಿಗೆ ಬಿಂಬಿತವಾಗುತ್ತೆ. ಆ ದಿನ ತಾಳ್ಮೆಯಿಂದ ವರ್ತಿಸಿದ್ದರೆ ನಾದಿರಳಿಗೆ ಮುಂದಿನ ಜೀವನ ಸುಖಮಯವಾಗುತ್ತಿತ್ತೇನೋ ಎಂಬ ಒಂದು ಆಶೆಯೂ ಕೂಡ ನಮ್ಮ ಓದುಗರಿಗೆ ಈ ಪಾತ್ರದ ಮುಖಾಂತರ ಸಿಗುತ್ತೆ ಅಂತಂತ ಹೇಳ್ತು. ಯಾಕೆಂದರೆ ಸುಮಾರು 60 ವರ್ಷದ ಒಬ್ಬ ವಯಸ್ಸಾದಂಥ ವ್ಯಕ್ತಿ ಈತನು ಆಗಿರುವ ಕಾರಣದಿಂದಾಗಿ ಈತನಿಂದ ನಾದಿರಳಿಗೂ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ಎಂಬ ನಂಬಿಕೆಯೂ ಕೂಡ ಓದುಗರಿಗೆ ಇತ್ತು ಅಂತಂತ ಹೇಳ್ಬಿಟ್ಟು. ಆದರೂ ಸಹ ಈ ಶೇಖಾಲಿ ಪಾತ್ರ ಆ ಒಂದು ಕೊನೆಯ ಒಂದು ಕಾದಂಬರಿ ಘಟ್ಟದವರೆಗೂ ಬಂದು ಆ ಒಂದು ನಾದಿರಳನ್ನು ಯಶಸ್ವಿಯಾಗಿ ದಡ ಸೇರಿಸಲಾಗದಂಥ ಒಂದು ಪಾತ್ರವಾಗಿ ಕಾಣುತ್ತೆ. ಮತ್ತು ಅಪಹಾಸ್ಯದ ಪಾತ್ರವಾಗಿಯೂ ಕಾಣುತ್ತೆ. ಮತ್ತು ನಿಕೃಷ್ಟ ಪಾತ್ರವಾಗಿಯೂ ಕೂಡ ನಮ್ಮ ಕಣ್ಣೆದುರಿಗೆ ಕಾಣುವಂಥ ಪಾತ್ರವಾಗಿದೆ. ಇಷ್ಟು ಈ ಒಂದು ಕಾದಂಬರಿಯ ಪ್ರಮುಖವಾದಂಥ ಉಪಪಾತ್ರಗಳ ಬಗ್ಗೆ ಪರಿಚಯ ಮಾಡಿಕೊಂಡು ಎಲ್ಲರೂ ಕೇಳಿದ್ದಕ್ಕೆ ಧನ್ಯವಾದಗಳು.